ಎಲ್ರಿಗೂ ನಮಸ್ತೆ. ಒಂದು ಕ್ರೋನಿಕ್ ಫಂಗಲ್ ಇನ್ಫೆಕ್ಷನ್ ಪೇಷಂಟ್ ಇತ್ತು. ಅದ್ರ ಫೋಟೋ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಲಿಟ್ರಲಿ ಪೇಷಂಟ್ಗೆ ಫಂಗಲ್ ಇನ್ಫೆಕ್ಷನ್ ಅಟ್ಯಾಕ್ ಆಗ್ಲಾರ್ದ ಜಾಗನೇ ಇರಲಿಲ್ಲ. ಕೈ, ಕಾಲು, ಹೊಟ್ಟೆ, ಬೆನ್ನು, ಮುಖ, ತಲೆ ಮತ್ತೆ ಕುತ್ತಿಗೆ ಭಾಗದಲ್ಲಿ, ತೊಡೆ ಭಾಗದಲ್ಲಿ ಪ್ರತಿಯೊಂದು ರೀಜನಲ್ಲೂ ಫಂಗಲ್ ಇನ್ಫೆಕ್ಷನ್ ಅಟ್ಯಾಕ್ ಆಗಿತ್ತು. ಈ ಪೇಷಂಟ್ ನನ್ನ ಕಡೆ ಬಂದಾಗ ನಾವು ಖಾರ ತಿಂದಾಗ ಮಾಡ್ತೀವಲ್ಲ ಅಂತ ಈ ತರ ಹೇಳ್ತಾ ಇತ್ತು ಪೇಷಂಟ್. ಅಷ್ಟು ಅದಕ್ಕೆ ಉರಿ ಇತ್ತು, ಕೆರ್ಸೋದಿತ್ತು, ಸಣ್ಣ ಸಣ್ಣ ನೀರಿನ ಗುಳ್ಳೆ, ಕಿವಿನ ಗುಳ್ಳೆ, ರಕ್ತದ ಗುಳ್ಳೆ ಸತಗಾಗಿತ್ತು. ಸೊ ಸಾಯಿನಾಥ್ ಕ್ಲಿನಿಕ್ಗೆ ಬಂದಾಗ ಅವರ ದೋಷ ಅಸೆಸ್ಮೆಂಟ್ ಮಾಡಿ ಅವರಿಗೆ 2 ಕೋರ್ಸ್ ವಿರೇಚನ, ಟೈಮ್ ಗ್ಯಾಪ್ ತಗೊಂಡು 2 ಕೋರ್ಸ್ ಆಫ್ ವಿರೇಚನ ಮಾಡಿದ್ಮೇಲೆ ಅವರಿಗೆ ಒಳ್ಳೆ ಇಂಪ್ರೂವ್ಮೆಂಟ್ ಬಂದಿದೆ. ಅದ್ರ ಫೋಟೋಸ್ ಇಲ್ಲಿ ಹಾಕ್ತಾ ಇದ್ದೀನಿ. ಇವರು ನನ್ನ ಕಡೆ ಬಂದಿದ್ದು ಆಗಸ್ಟ್ ಕೊನೆ ವಾರದ ಅಂದ್ರೆ 2025 ಆಗಸ್ಟ್ ಕೊನೆ ವಾರಕ್ಕೆ ಬಂದಿದ್ರು. ಇಲ್ಲಿವರೆಗೂ ಟ್ರೀಟ್ಮೆಂಟ್ ನಡೀತಾ ಇದೆ. ಅಂದ್ರೆ ಅವರಿಗೆ 5.5 6 ತಿಂಗಳವರೆಗೂ ಟ್ರೀಟ್ಮೆಂಟ್ ಕಂಟಿನ್ಯೂ ಇತ್ತು. ಸೊ ಕ್ರೋನಿಕ್ ಫಂಗಲ್ ಇನ್ಫೆಕ್ಷನ್ ಅಲ್ಲಿ ಪೇಷನ್ಸ್ ಅಂದ್ರೆ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಮಸ್ತೆ, ಹೇಳ್ರಿ ನಿಮ್ಗೆ ಏನಾಗಿತ್ತು? ಫಂಗಲ್ ಇನ್ಫೆಕ್ಷನ್ ಆಗಿತ್ತು. ಎಲ್ಲೆಲ್ಲಾಗಿತ್ತು ನಿಮ್ಗೆ ಫಂಗಲ್ ಇನ್ಫೆಕ್ಷನ್? ಫುಲ್ ಮೈ ತುಂಬಾ ಆಗಿತ್ತು. ಎಲ್ಲಿ ಮೈ ತುಂಬಾ ಅಂದ್ರೆ ಎಲ್ಲೆಲ್ಲಿ ಜಾಸ್ತಿ ಎಲ್ಲಾಗಿತ್ತು? ಕಾಲು, ಮುಖ, ಬೆನ್ನು ಬಹಳ ಆಗಿತ್ತು. ಏನಿತ್ತು ಜಾಸ್ತಿ ಫಂಗಲ್ ಇನ್ಫೆಕ್ಷನ್ ಅಂದ್ರೆ? ಕೆರೆತ ಜಾಸ್ತಿ ಇತ್ತ, ಉರಿ ಇತ್ತ? ಜಾಸ್ತಿ ಆಗಿ ರಕ್ತ ನೀರು ಸೋರ್ತಿತ್ತು. ಎಷ್ಟು ವರ್ಷದಿಂದ ಇತ್ತು ಅದು? 6 ವರ್ಷದಿಂದ ಇತ್ತು. ಎಲ್ಲೆಲ್ಲಿ ತೋರಿಸಿದ್ರಿ? ಬೇರೆ ಕಡೆ ತೋರಿಸಿದ್ರಾ? 3-4 ದವಾಖಾನೆ ತೋರ್ಸಂತ. ಅಲ್ಲೆಲ್ಲೂ ಕಮ್ಮಿ ಆಗ್ಲಿಲ್ಲ. ಇಲ್ಲಿ ಎಲ್ಲಿ ಬಂದು ತೋರಿಸಿದ್ ನೀವು? ಕಾರ್ತಿಕ್ ಹವಿ ಡಾಕ್ಟರ್ ಅಂತ ಇದ್ದಾರೆ, ಸ್ಪೀಟ್ ಡಾಕ್ಟರ್. ಇವಾಗ ಎಷ್ಟು ದಿನದಲ್ಲಿ ಕಡಿಮೆ ಆಯ್ತು ನಿಮ್ಗೆ? ಏನೇನ್ ಟ್ರೀಟ್ಮೆಂಟ್ ಆಯ್ತು ಇಲ್ಲಿ? ಚೆನ್ನಾಗಿ ಮಾಡಿದ್ರೆ ಟ್ರೀಟ್ಮೆಂಟ್ ಎಲ್ಲ ಚಲೋ ಕೊಟ್ಟರಿ, ಕಮ್ಮಿ ಆಗೈತೆ. ಈಗ ಕಡಿಮೆ ಆಗಿದೆ? ಪೂರ್ತಿ ಕಡಿಮೆ ಆಯ್ತು. ಎಂತದೇನು ತೊಂದರೆ ಇಲ್ಲಲ್ಲ? ಸರಿ, ಓಕೆ, ಥ್ಯಾಂಕ್ ಯು. ನಿಮಗೂ ತುಂಬಾ ದಿವಸದಿಂದ, ತುಂಬಾ ವರ್ಷದಿಂದ ಫಂಗಲ್ ಇನ್ಫೆಕ್ಷನ್ ಅಟ್ಯಾಕ್ ಆಗಿದೆ, ಎಲ್ಲಿ ತೋರಿಸಿದ್ರು ಕಡಿಮೆ ಆಗ್ತಾ ಇಲ್ಲ ಅಂದ್ರೆ, ಮತ್ತೆ ನಿಮಗೆ ಟ್ರೀಟ್ಮೆಂಟ್ ತಗೊಳ್ಳೋಂತಹ ಪೇಷನ್ಸ್, ತಾಳ್ಮೆ ಇತ್ತಂದ್ರೆ ಸಾಯಿನಾಥ್ ಕ್ಲಿನಿಕ್ಗೆ ಬಂದು ಭೇಟಿಯಾಗಿ. ನಮಸ್ತೆ.